ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ GPSTRಗೆ ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು GPSTR ಪರೀಕ್ಷೆಗೆ ಓದಲು ಯಾವಾಗ ಸ್ಟಾರ್ಟ್ ಮಾಡಿದ್ದೆ, ಓದುವಾಗ ನನಗೆ ಎಷ್ಟು ಮಟ್ಟಿಗೆ ನಾಲೆಜ್ ಇತ್ತು GPSTR ಬಗ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು BEd ಓದುವಾಗ TETಗೆ ಮಾತ್ರ ಓದ್ತಿದ್ದೆ. ನಾನು 2018 ಬ್ಯಾಚಿನ BEd ಸ್ಟೂಡೆಂಟು. ನಾನು BEd ಮಾಡಿದಾಗ ಜಸ್ಟ್ ನಮ್ಮ ತಲೆಯಲ್ಲಿ ಏನಿತ್ತಪ್ಪ ಅಂದರೆ, ನಾನು ಹಾಸ್ಟೆಲಲ್ಲಿ ಇರ್ತಿದ್ದೆ. ನಮ್ಮ ಫ್ರೆಂಡ್ಸ್ ಜೋಡಿ ಒಂದು ಗ್ರೂಪ್ ಮಾಡಿಕೊಂಡಿದ್ದೆವು ನಮ್ಮ ಫ್ರೆಂಡ್ಸ್ದು. ನಾವು 3-4 ಜನ ಫ್ರೆಂಡ್ಸ್ ಏನು ಮಾಡ್ತಿದ್ವಪ್ಪ ಅಂದರೆ, ಜಸ್ಟ್ BEd ಅಂದರೆ ಫಸ್ಟ್ TET ಮಾಡ್ಕೋಬೇಕು, ಆಮೇಲೆ GPSTR ಎಕ್ಸಾಮ್ ಈ ರೀತಿ ಇರ್ತದೆ ಅಂಥೇಳಿ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ ನಮಗೆ. ಜಸ್ಟ್ ನಾವೇನು ಮಾಡ್ತಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು BEd ಓದುವಾಗ TETಗೆ ಮಾತ್ರ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಕ್ವಶನ್ ಪೇಪರನ್ನು ತೊಗೋತಿದ್ದೆವು. ನೆಕ್ಸ್ಟ್ ಅಲ್ಲಿ ಯಾವ್ಯಾವ ಟಾಪಿಕ್ ಬರ್ತಾವೆ ಅಂಥೇಳಿ ತಿಳ್ಕೊತಿದ್ದೆವು, ಯಾವ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಬರ್ತಾವೆ ಅಂಥೇಳಿ ತಿಳ್ಕೊಂಡೆವು. ಅಂದರೆ ಫ್ರೆಂಡ್ಸ್ ಸರ್ಕಲ್ ಮಾಡಿ ಓದೋದ್ರಿಂದ, ಡಿಸ್ಕಸ್ ಮಾಡೋದ್ರಿಂದ ಬಹಳ ಏನಪ್ಪ ಅಂದ್ರೆ ಜಲ್ದಿ ನಾವು ಎಲ್ಲ ಟಾಪಿಕನ್ನು ಕವರ್ ಮಾಡ್ಕೋಬಹುದು. ನಾವು ಜಸ್ಟ್ ಸ್ಟಾರ್ಟಿಂಗ್ ಏನು ಮಾಡಿದೆವು, TET ಕ್ವಶನ್ ಪೇಪರನ್ನು ತೊಗೊಂಡೆವು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಗ್ರಾಮರ್ ಓದಬೇಕು, ಇಂಗ್ಲೀಷ್ ಗ್ರಾಮರ್ ಓದಬೇಕು, ನೆಕ್ಸ್ಟ್ ಸೈಕಾಲಜಿ ಓದಬೇಕು, ಆಮೇಲೆ ನಮ್ಮ ವಿಷಯವಾದಂತಹ ನಾವು ಸಮಾಜ ವಿಜ್ಞಾನವನ್ನು ಓದ್ಕೋಬೇಕಂತ ಹೇಳಿ ಇಷ್ಟು ನಮಗೆ ಗೊತ್ತಾಯಿತು ಕ್ವಶನ್ ಪೇಪರ್ ನೋಡಿದ ತಕ್ಷಣ. ಅದಕ್ಕೆ ನಾವೇನು ಮಾಡಿದೆವು, ಅದಕ್ಕೆ ಕನ್ನಡ ಪುಸ್ತಕವನ್ನು ತೊಗೊಂಡೆವು, ಗೌರ್ಮೆಂಟ್ ಪುಸ್ತಕ, ಆಮೇಲೆ ಗೌರ್ಮೆಂಟ್ ಇಂಗ್ಲೀಷ್ ಪುಸ್ತಕವನ್ನು ತೊಗೊಂಡು, ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೆ ಗೌರ್ಮೆಂಟ್ ಸಮಾಜ 6 to 10 ಬುಕ್ಸ್ ತೊಗೊಂಡು, ಆಮೇಲೆ ಸೈಕಾಲಜಿಗೆ ಒಂದು TP ಮಂಜುನಾಥ್ ಬುಕ್ಕನ್ನು ನಾನು ಆವಾಗೇ ತೊಗೊಂಡಿದ್ದೆ. ಇದನ್ನೇನು ಮಾಡ್ತಿದ್ದೇವೆ ನಾವು ಡೈಲಿ ಓದೋದು. ನಾನು ಸಮಾಜ ವಿಜ್ಞಾನ ಡೈಲಿ 4 ಲೆಸನನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಗೆ ಶಾರ್ಟ್ ನೋಟ್ಸನ್ನು ಮಾಡ್ತಿದ್ದೆವು. ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ನೈಟಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು ನಾವು ಇದನ್ನು ಮಾಡ್ತಿದ್ದೆವು. ಮತ್ತು ಮಾರ್ನಿಂಗ್ ಜಲ್ದಿ ಎದ್ದರೆ ಆವಾಗೂ ಕೂಡ 1 ಟಾಪಿಕ್ 2 ಟಾಪಿಕ್ ಈ ರೀತಿ ಕವರ್ ಮಾಡ್ಕೋತಿದ್ದೆವು. ಆವಾಗ ಜಸ್ಟ್ ನಮಗೆ ಟಾರ್ಗೆಟ್ ಏನಿತ್ತಪ್ಪ ಅಂದರೆ TET ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿತ್ತು. ಆದರೆ ನಾನು TET ಫಸ್ಟ್ ಟೈಮ್ ಬರೆದಾಗ ನಂದು 89 ಆಗಿತ್ತು, 1 ಮಾರ್ಕ್ಸಲ್ಲಿ ಹೋಗಿತ್ತು. ನೆಕ್ಸ್ಟ್ ಟೈಮ್ ಬರೆದಾಗ ಎಲಿಜಿಬಲ್ ಆದೆ ನಾನು. ಇದಾದ ತಕ್ಷಣ TET ಆಯಿತು, ಈಗ ಮುಂದೇನು ಮಾಡೋದು ಅಂಥೇಳಿ ಯೋಚನೆ ಮಾಡಿದೆವು. ನಾನು BEdಲ್ಲಿ 2 ವರ್ಷ ಇದ್ದಾಗನೇ ಏನು ಮಾಡ್ತಿದ್ದೆವು, ಹಾಸ್ಟೆಲನ್ನು ನಾವು ಫ್ರೆಂಡ್ಸ್ ಜೊತೆ ಏನು ಮಾಡ್ತಿದ್ದೆವು, ಗುಂಪು ಚರ್ಚೆ ಅಂದರೆ ಡಿಸ್ಕಸ್ ಭಾಳ ಮಾಡ್ತಿದ್ದೆವು. ಅದು ನಮಗೇನಾಯ್ತಪ್ಪ ಅಂದರೆ ಬಹಳ ಯೂಸ್ ಆಯಿತು ನಮ್ಮ TETಗಾಗಲಿ ಮತ್ತು ನೆಕ್ಸ್ಟ್ GPSTRಗಾಗಲಿ. ನಾನು TET ಓದ್ತಾ ನನಗೆ ಅದು ಓದಿದ್ದು ನಂಗೆ GPSTRಗೆ ಎಷ್ಟು ಯೂಸ್ ಆಯಿತು ಅಂದ್ರೆ ನನಗೆ 50% ಅಲ್ಲೇ ನನಗೆ ಯೂಸ್ ಆಗಿದ್ದು. ಯಾಕಂದರೆ ಸಮಾಜ ವಿಜ್ಞಾನ ಮತ್ತು ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಸೈಕಾಲಜಿ ಅಲ್ಲೇ ನಂದು ಪೂರಾ ಕವರ್ ಆಗಿಬಿಟ್ಟಿತ್ತು TET ಓದುವಾಗ. ಅದರಲ್ಲಿ ಮತ್ತು ನಾವು ಡಿಸ್ಕಸ್ ಮಾಡೋದ್ರಿಂದ, ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೀವು ರೂಮಲ್ಲಿ ಇದ್ದರೆ ಮತ್ತು ಲೈಬ್ರರಿ ಮಾಡಿ ಓದ್ತಾ ಇದ್ದರೆ, ಹಾಸ್ಟೆಲಲ್ಲಿ ಇದ್ದರೆ ಬೆಸ್ಟಪ್ಪ ಅಂದರೆ BEdಲ್ಲಿರುವಾಗಲೇ GPSTRಗೆ ಪ್ರಿಪೇರ್ ಮಾಡ್ಬೇಕಂತೇಳಿ ಈಗ ಗೊತ್ತಾಗತ್ತದ. ಆದರೆ ನಾವು TETಗೆ ಓದಿದ್ದು ನಮ್ಗೆ GPSTRಗೆ ಯೂಸ್ ಬಹಳ ಆಯಿತು. ನೀವು ಕೂಡ ನಿಮ್ಮದು ಫ್ರೆಂಡ್ಸ್ ಸರ್ಕಲ್ ಇದ್ದರೆ ಅದರಲ್ಲಿ ಯಾರೆಲ್ಲ GPSTR ಓದಾಕತ್ತಾರಲ್ಲ ಅವ್ರ ಜೋಡಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋದು, ಅವ್ರಿಗೆ ಬಂದಿದ್ದು ನೀವು ಕೇಳೋದು, ನಿಮಗೆ ಬಂದಿದ್ದು ಅವ್ರಿಗೆ ಹೇಳೋದು, ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಿಡಿಸೋದು, ಅದು ಟೈಮ್ ಹಚ್ಚಿ ಬಿಡಿಸೋದು, ಫ್ರೆಂಡ್ಸ್ ಜೊತೆ ಮಾಡೋದ್ರಿಂದ ಭಾಳ ನೆನಪು ಉಳೀತದ. ಮತ್ತು ನಿಮಗೆ ಬರಲಾರ್ದು ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಬರಲಾರ್ದು ನೀವು ಹೇಳ್ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ನೀವು ಭಾಳ ಜಲ್ದಿ ಕ್ಲಿಕ್ ಮಾಡಬಹುದು. ನಾವು ಕೂಡ ಇದೇ ರೀತಿ ಮಾಡ್ತಿದ್ದೆವು. ನಾವು ಸಮಾಜ ವಿಜ್ಞಾನದವರು ಒಂದು ಕಡೆ ಕೂರ್ತಿದ್ದೆವು, ವಿಜ್ಞಾನದವ್ರು ಒಂದು ಕಡೆ ಕೂತು ಅಲ್ಲೇ ಡಿಸ್ಕಸ್ ಮಾಡ್ತಿದ್ದೆವು. ಆಮೇಲೆ ನಾರ್ಮಲ್ ಸಬ್ಜೆಕ್ಟ್ ಬಂದಾಗ ನಾವು 4 ಜನ ಕೂಡಿ ಮಾಡ್ಕೋತಿದ್ದೆವು. ಇದು ನಮ್ಗೆ ಭಾಳ ಯೂಸ್ ಆಯಿತು ಅಲ್ಲಿ. ಯಾಕಂದ್ರೆ ನಮ್ಗೆ ಸಮಾಜ ವಿಜ್ಞಾನ ಎಲ್ಲ ಲೆಸನ್ ಏನಾಗಿತ್ತಪ್ಪ ಅಂದರೆ ಕವರ್ ಆಗಿಬಿಟ್ಟಿತ್ತು. ಅದ್ರ ಬಗ್ಗೆ ಶಾರ್ಟ್ ನೋಟ್ಸ್ ಮಾಡೋದಾಗಲಿ ಮತ್ತು ರಿವಿಷನ್ ಪ್ರತಿದಿನ ಪ್ರಶ್ನೆಗಳನ್ನು ಕೇಳೋದಾಗಲಿ, ಈ ರೀತಿ ಡಿಸ್ಕಸ್ ಮಾಡೋದ್ರಿಂದ ನಮ್ಗೆ ಬಹಳ ಯೂಸ್ ಆಯಿತು. ಮತ್ತು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ರಿವಿಷನ್ ಕೂಡ ಬಹಳ ಜಲ್ದಿ ಆಗ್ತಿತ್ತು ನಮಗೆ. ಮತ್ತು ಅದರಲ್ಲಿ BEdಲ್ಲಿ ನಮಗೆ ಸೈಕಾಲಜಿ ಹೇಳ್ತಿದ್ದಾರಲ್ಲ, ಅದು ನಮಗೆ TET GPSTRಗೆ ಬಹಳ ಯೂಸ್ ಆಯಿತು. ಸರ್ ಹೇಳಿದಂತಹ ಸೈಕಾಲಜಿಗೆ ನಾವು ಶಾರ್ಟ್ ನೋಟ್ಸನ್ನು ಕೂಡ ಮಾಡ್ಕೋತಿದ್ದೆವು. ಶಾರ್ಟ್ ನೋಟ್ಸ್ ಅಂದರೆ ಪೂರಾ ಬರ್ಕೋತ ಕೂರ್ತಿದ್ದಿಲ್ಲ, ಯಾವ ಸಿದ್ಧಾಂತವನ್ನು ಯಾರು ಹೊರಡಿಸಿದ್ರು ಅದರಲ್ಲಿ ಬರುವಂಥ ಬರುವಂಥ ಪಾಯಿಂಟ್ಸ್ ಯಾವುವು, ಕೀ ಪಾಯಿಂಟ್ಸನ್ನು ಒಂದು ಕಡೆ ಮಾಡ್ತಿದ್ದೆವು. ಈ ರೀತಿ ಮಾಡ್ಬೋದು ನೀವು. ಇದು ಎಲ್ಲ ನಾನು ನಿಮ್ಗೆ ಯಾಕೆ ಹೇಳಾಕತ್ತೀನಪ್ಪ ಅಂದರೆ, ನೀವು ಕೂಡ ಇದೇ ರೀತಿ ಮಾಡ್ಕೋಬಹುದು ಗ್ರೂಪ್ ಸರ್ಕಲ್ ಇದ್ದರೆ. ಮತ್ತು ನೀವು ಕೂಡ ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ ಓದೋಕ್ಕೆ. ನೆಕ್ಸ್ಟ್ TET ಆದಮೇಲೆ ನಾವೇನು ಮಾಡ್ತೀವಿ, GPSTRಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೇವೆ.
ನಮ್ಗೆ ಗೊತ್ತೇ ಆಗಿದ್ದಿಲ್ಲ ಟಿ ಇ ಟಿ ಓದ್ತಾನೆ ನಾವು ಜಿ ಪಿ ಎಸ್ ಟಿ ಅರ್ಧ ಸಿಲೆಬಸನ್ನು ಕವರ್ ಮಾಡಿವಿ ಅಂಥೇಳಿ. ನಂತರ ಟಿ ಇ ಟಿ ಆದ ತಕ್ಷಣ ನಾವು ಜಿ ಪಿ ಎಸ್ ಟಿ ಆರ್ ಸಿಲೆಬಸನ್ನು ತೊಗೊಂಡೆವು. ಅದ್ರ ಕ್ವಶನ್ ಪೇಪರನ್ನು ತೊಗೊಂಡು ಸಿಲೆಬಸ್ ನೋಡಿದ ತಕ್ಷಣ ಏನಾಯಿತು ಅಂದರೆ ಸಮಾಜ ವಿಜ್ಞಾನಕ್ಕೆ ಟಿ ಇ ಟಿಲಿ ಯಾವ ಸಬ್ಜೆಕ್ಟನ್ನು ಅಂದರೆ ಯಾವ ಟಾಪಿಕ್ ಇದ್ದು ಎಲ್ಲನೂ ಕೂಡ ಇಲ್ಲಿ ಜಿ ಪಿ ಎಸ್ ಟಿ ಆರ್ಗೂ ಸೇಮ್ ಇತ್ತು, ಒಂದು ಸ್ವಲ್ಪ ಹೆಚ್ಚಿತ್ತಷ್ಟೇ. ಇನ್ನೊಂದು ಸ್ವಲ್ಪ ಹೆಚ್ಚು ಓದ್ಕೊಂಡು ರಿವಿಷನ್ ಮಾಡಿಬಿಟ್ರೆ ನಮ್ಮ ಸಮಾಜ ವಿಜ್ಞಾನ ಸಿಲೆಬಸ್ ಕವರ್ ಆಗೇ ಬಿಟ್ಟಿತ್ತು. ಅದೇ ರಿವಿಷನ್ ಕೂಡ ಮಾಡಿದೆವು. ನೆಕ್ಸ್ಟ್ ಅದಾದ ತಕ್ಷಣ ಟಿ ಇ ಟಿಲಿ ನಾವು ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಓದಿದ್ದು ನಮ್ಗೆ ಜಿ ಪಿ ಎಸ್ ಟಿ ಆರಲ್ಲಿ ಭಾಳ ಯೂಸ್ ಆಯಿತು. ಸೈಕಾಲಜಿಯರೇ ಭಾಳ ಯೂಸ್ ಆಯಿತು. ನಂಗೆ ಟಿ ಪಿ ಮಂಜುನಾಥ್ ಪುಸ್ತಕದಿಂದ ಅತಿ ಹೆಚ್ಚು ಅಂಕ ಬರೋಕ್ಕೆ ಯೂಸ್ ಆಯಿತು. ನೆಕ್ಸ್ಟ್ ನಾವಲ್ಲಿ ಎಕ್ಸ್ಟ್ರಾ ಓದಿದ್ದೇನಪ್ಪ ಅಂದರೆ ಒಂದು ಸ್ವಲ್ಪ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಆರೋಗ್ಯ ಮತ್ತು ಮೂಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ. ಆರೋಗ್ಯ ಮತ್ತು ಮೂಲ ಶಿಕ್ಷಣ ಕೂಡ ನಮ್ಗೆ ಏನಪ್ಪ ಅಂದರೆ ಬಿ ಎಡಲ್ಲಿಯೂ ಕವರ್ ಆಗಿತ್ತು ಒಂದು ಸ್ವಲ್ಪ. ಅದೇ ಇನ್ನೊಂದು ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡು ಪೂರ್ಣವಾಗಿ ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂಥೇಳಿ ಅದೊಂದು ಸ್ವಲ್ಪ ನೋಡ್ಕೊಂಡೆವು. ಅದಾದ ತಕ್ಷಣ ಮೆಂಟಲ್ ಎಬಿಲಿಟಿ ನೋಡಿರಿ, ನಾವು ಸಮಾಜ ವಿಜ್ಞಾನ ಸ್ಟೂಡೆಂಟ್ ಇರ್ತೀವಲ್ಲ, ನಮಗೊಂದು ಸ್ವಲ್ಪ ಮೆಂಟಲ್ ಎಬಿಲಿಟಿ ಟಫ್ ಅನ್ನಿಸ್ತಿರ್ತದೆ. ಅದನ್ನು ನಾವು ಯಾವಾಗ ಸರಳ ರೀತಿಯಲ್ಲಿ ಓದಿ ಅದರಲ್ಲೂ ಕೂಡ ನಾವು ಮಾರ್ಕ್ಸನ್ನು ತೊಗೋಬೋದು ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮೆಂಟಲ್ ಎಬಿಲಿಟಿ ಬಗ್ಗೆ ನಿಮ್ಗೆ. ಅಟ್ಲೀಸ್ಟ್ ನಾವು ಅರ್ಧ ಮಾರ್ಕ್ಸ್ ಕೂಡ ಅಂದರೆ 10 ಕ್ವಶನ್ ಕೇಳಿದ್ರೆ ನಾವು ಅಟ್ಲೀಸ್ಟ್ ಒಂದು 7 ಕ್ವಶನ್ಗಾರೆ ಆನ್ಸರ್ ಮಾಡುವಷ್ಟು ಮೆಂಟಲ್ ಎಬಿಲಿಟಿಯನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ ಮತ್ತು ನೆಕ್ಸ್ಟ್ ಇಂಗ್ಲೀಷ್ ಆಯಿತು, ಕನ್ನಡ ಆಯಿತು, ಸೈಕಾಲಜಿ ಆಯಿತು, ಕಂಪ್ಯೂಟರ್, ಆರೋಗ್ಯ ಮತ್ತು ಮೂಲ ಶಿಕ್ಷಣ, ಮೆಂಟಲ್ ಎಬಿಲಿಟಿ, ಇವು 3 ಸಬ್ಜೆಕ್ಟನ್ನು ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟ್ ಟಿ ಇ ಟಿ ಆದ ತಕ್ಷಣ ಓದೋಕ್ಕೆ ಸ್ಟಾರ್ಟ್ ಮಾಡಿದೆವು. ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸ್ ಕೂಡ ತೊಗೊಂಡು ಓದಿದ್ದು ಉದಾಹರಣೆ ಇದೆ. ಅಂದರೆ ಯಾವುದೇ ನಾನು ಆರೋಗ್ಯ ಮತ್ತು ಮೂಲ ಶಿಕ್ಷಣ, ಕಂಪ್ಯೂಟರ್, ಮೆಂಟಲ್ ಎಬಿಲಿಟಿಗೆ ಯಾವುದೇ ಪುಸ್ತಕ ಕೂಡ ನಾನು ತೊಗೊಂಡಿಲ್ಲ. ಜಸ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಶಾರ್ಟ್ ನೋಟ್ಸ್, ನಂತರ ನಾನು ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡಿದ್ದಪ್ಪ ಅಂದರೆ ವಿಡಿಯೋಗಳನ್ನು ನೋಡಿ ಶಾರ್ಟ್ಕಟ್ ಒಂದು ಸ್ವಲ್ಪ ನೋಟ್ಸನ್ನು ಮಾಡಿದ್ದೆ. ನೆಕ್ಸ್ಟ್ ಆರೋಗ್ಯ ಮತ್ತು ಮೂಲ ಶಿಕ್ಷಣ ಕೂಡ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದು, ಯಾವುದೇ ಪುಸ್ತಕ ತೊಗೊಂಡು ಓದಿಲ್ಲ, ಒಂದು ಸ್ವಲ್ಪ ಶಾರ್ಟ್ ನೋಟ್ಸನ್ನು ತೊಗೊಂಡು ಓದಿದ್ದು. ಮೆಂಟಲ್ ಎಬಿಲಿಟಿ ಕೂಡ ಜಸ್ಟ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ, ಯಾವುದೇ ಪುಸ್ತಕವನ್ನು ತೊಗೊಂಡಿಲ್ಲ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವಿಡಿಯೋಗಳನ್ನು ನೋಡಿ ಅದನ್ನು ಕೂಡ ಶಾರ್ಟ್ ನೋಟ್ಸ್ ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೆ ಗೌರ್ಮೆಂಟ್ ಸ್ಕೂಲ್ ಪುಸ್ತಕ ಬಿಟ್ಟು ಯಾವುದು ಓದಕ್ಕೆ ಹೋಗಬೇಡ್ರಿ, ಬೆಸ್ಟ್ ಪುಸ್ತಕ ಅದು, ಅದನ್ನೇ ರಿವಿಷನ್ ಮಾಡಿರಿ, ಆದಷ್ಟು ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಗೌರ್ಮೆಂಟ್ ಪುಸ್ತಕ ಬಿಟ್ಟು ಯಾವುದು ಓದಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಪ್ರಶ್ನೆ ಅಲ್ಲಿಂದನೇ ಬರ್ತವೆ. ಅದನ್ನು ಏನು ಮಾಡಿರಿ, ರಿಪೀಟಾಗಿ ಮತ್ತೆ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಟ್ರೈ ಮಾಡಿರಿ. ನೀವು ಕೂಡ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮದು ಜಿ ಪಿ ಎಸ್ ಟಿ ಆರ್ ಪಕ್ಕಾ ಕ್ಲಿಯರ್ ಆಗುತ್ತೆ. ಯಾಕಂದರೆ ಈ ಸದ್ ಬಹಳಷ್ಟು ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗೋದಿದೆ. ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಡೈಲಿ ಒಂದು 8 ಅವರ್ಸ್ ಓದೋಕ್ಕೆ ಟ್ರೈ ಮಾಡಿರಿ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಪ್ಪ ಅಂದರೆ ನೀವು ಕೂಡ ಇದೇ ರೀತಿ ಮಾಡ್ಬೋದು ಅಂಥೇಳಿ ಹೇಳ್ತಾ ಇರೋದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಇದ್ದರೆ ನೀವು ಕೂಡ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಜೊತೆಯಲ್ಲಿ ಇಲ್ಲಪ್ಪ ಅಂದರೂ ನೀವು ಕಾಲಲ್ಲಿ ಕೂಡ ಮಾತಾಡಿಕೊಂಡು ನೀವು ಓದಿದ್ದನ್ನು ಅವ್ರಿಗೆ ಹೇಳ್ಬೋದು, ಅವರು ಓದಿದ್ದು ನೀವು ಹೇಳ್ಬೋದು. ಅಂದರೆ ಮತ್ತು ನಿಮಗೆ ತಿಳಿಲಾರ್ದೇನಾದರೂ ಇದ್ದರೆ ಕೇಳ್ಕೊಬೋದು. ಈ ರೀತಿ ಡಿಸ್ಕಸ್ ಮಾಡೋದ್ರಿಂದ ಬಹಳ ಕಾಲ ನೆನಪುಳಿತದ. ನೀವೆಲ್ಲ ಪುಸ್ತಕಗಳನ್ನು ಓದ್ತೀರಿ, ಅದೇ ರಿಪೀಟಾಗಿ ಚಂತನ ವಿಡಿಯೋ ಮಾಡೋದು, ಇದೇ ಪ್ರಶ್ನೆಗೆ ಇದೇ ಉತ್ತರ, ಈ ರೀತಿ ಹೇಳೋದ್ರಿಂದ ನಿಮ್ಗೆ ಯೂಸ್ ಆಗೋದಿಲ್ಲ. ಎಲ್ಲರೂ ಪುಸ್ತಕಗಳನ್ನು ಓದ್ತೀರಿ. ಯಾವ ರೀತಿ ಓದಬೇಕು ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕು. ಓದೋದಂದ್ರೆ ಪೂರ್ತಿಯಾಗಿ ಓದೋದಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಅಂತ ಇರುತ್ತೆ, ಬರುವಂಥ ಪ್ರಶ್ನೆ ಇರ್ತದೆ, ಅದಷ್ಟೇ ಓದ್ರಿ. ಟೈಮ್ ಕೂಡ ಶಾರ್ಟ್ ಇದೆ. ಇದಿಷ್ಟು ಹೇಳಿ ನಾನು ಇಲ್ಲೇ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕಂತ ಹೇಳಿ ತಿಳಿಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರ ಕನಸು ನನಸಾಗಲಿ. ಎಲ್ಲರಿಗೂ ಥ್ಯಾಂಕ್ ಯು.